ಓಂ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪರ್ವಕಾಲ, ಪರ್ವದಿನ, ಪರ್ವ ವಿಶೇಷಗಳು, ನಮ್ಮಲ್ಲಿ ಹಬ್ಬ ಹರಿದಿನಗಳಾಗ್ಬೋದು, ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಕಾಲ, ಏಕಾದಶಿ, ಅನೇಕ ಕಾಲಗಳಲ್ಲಿ ಅಮಾವಾಸ್ಯೆಯ ಮಹತ್ವ ಏನು? ಅಮಾವಾಸ್ಯೆಗೆ ಯಾಕೆ ಅಷ್ಟು ಪ್ರಾಶಸ್ತ್ಯ ಕೊಡ್ತೀವಿ? ಹುಣ್ಣಿಮೆಗೆ ಯಾಕೆ ಪ್ರಾಶಸ್ತ್ಯ ಕೊಡ್ತೀವಿ? ಬಹು ವಿಶೇಷವಾಗಿ ದೇವತಾ ಕಾರ್ಯಗಳು, ದೇವರ ಆರಾಧನೆ, ಇಷ್ಟ ದೇವರಿರ್ಬೋದು, ದೇವರ ಪ್ರೀತ್ಯರ್ಥವಾಗಿ ಆಚರಣೆಗಳನ್ನು ಮಾಡ್ತಕ್ಕಂಥ ಹುಣ್ಣಿಮೆ ಇರ್ಬೋದು, ಹಾಗೆ ಪಿತೃಗಳ ಪ್ರೀತ್ಯರ್ಥವಾಗಿ, ಪಿತೃಗಳ ಸಂತೃಪ್ತಿಗಾಗಿ, ಪಿತೃಗಳ ಆಶೀರ್ವಾದಕ್ಕಾಗಿ ಮಾಡ್ತಕ್ಕಂತಹ ಒಂದು ವಿಶೇಷವಾದ ಪರ್ವಕಾಲವೇ ಅಮಾವಾಸ್ಯೆ. ಅಮಾವಾಸ್ಯೆ ಅಂದಾಗ ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರನು ಪ್ರವೇಶ ಮಾಡ್ತಕ್ಕಂಥ ಆ ಪರ್ವಕಾಲ, ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರನು ಬಂದಾಗ ಅಮಾವಾಸ್ಯೆ ನಮಗುಂಟಾಗುತ್ತೆ. ಅಮಾವಾಸ್ಯೆ ಅಂದಾಗ ನಾವು ಕತ್ತಲೆಯನ್ನು, ತಮೋಗುಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರತಕ್ಕಂಥದ್ದಾಗಿರುತ್ತೆ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಭಾಳಷ್ಟು ಪ್ರಾಶಸ್ತ್ಯ. ಆದರೆ ಇವತ್ತಿನ ದಿವಸ ನಾವು ಯಾಕೆ ಈ ವಿಷಯವಾಗಿ ಇವತ್ತು ಚರ್ಚೆ ಅಥವಾ ತಿಳ್ಕೋಬೇಕಾಗಿದೆ ಅಂದರೆ, ಅಮಾವಾಸ್ಯೆಯ ಅಷ್ಟು ಪರ್ವಕಾಲ, ವಿಶೇಷವಾದ ಕಾಲ. ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಅಮಾವಾಸ್ಯೆಯನ್ನು ಗುರುತಿಟ್ಕೊಂಡು ಕಾಯ್ತಾ ಇರ್ತಾರೆ. ಅಮಾವಾಸ್ಯೆಗೆ ಏನಪ್ಪ ಅಂದರೆ ದೂರ ಪ್ರಯಾಣ ಬೇಡ, ವಾಹನಗಳಲ್ಲಿ ಪ್ರಯಾಣ ಬೇಡ, ಹಾಗೆ ವಿಷಯಗಳಲ್ಲೂ ಕೂಡ ಹುಷಾರಾಗಿರಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ಮಾನಸಿಕವಾಗಿ ಗರ್ಭಿಣಿ ಸ್ತ್ರೀಯರಿರ್ಬೋದು, ಹಾಗೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಟೆನ್ಷನ್ ಇರ್ತಕ್ಕಂಥವ್ರು ಇರ್ಬೋದು, ವೃದ್ಧರಿರ್ಬೋದು, ಪುಟ್ಟ ಮಕ್ಕಳಿರ್ಬೋದು. ಗ್ರಹಣಕ್ಕೆ ಏನು ಪ್ರಾಶಸ್ತ್ಯ ಕೊಡ್ತೀವೋ ಅದೇ ರೀತಿ ಅಮಾವಾಸ್ಯೆಗೂ ಅಷ್ಟು ಪ್ರಾಶಸ್ತ್ಯವನ್ನು ನಾವು ಕೊಡೋ ಸಾಧ್ಯತೆಗಳು ಕೊಡ್ತೀವಿ. ಯಾಕೆಂದರೆ ಈ ಅಮಾವಾಸ್ಯೆ ಯಾವಾಗ ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಂತಹ ಸಂದರ್ಭಕ್ಕೆ ಅಮಾವಾಸ್ಯೆ ಅಂತ ಕರಿತೀವೋ, ಗ್ರಹಣ ಕಾಲದಲ್ಲಿ ಸಮುದ್ರದಲ್ಲೂ ಕೂಡ ಸಮುದ್ರ ನೀರಿನ ಮಟ್ಟ ತನ್ನ ಸಮತಲನವನ್ನು ಕಳ್ಕೊಂಡ್ಬಿಡುತ್ತೆ. ಪ್ರಕೃತಿಯಲ್ಲೂ ಸಾಕಷ್ಟು ಪಂಚಭೂತಗಳಲ್ಲಿ ವಿಶೇಷಗಳು ಕೂಡ ಪರಿವರ್ತನೆ ಆಗುತ್ತೆ. ಇನ್ನು ಅಮಾವಾಸ್ಯೆಗೆ ಬಹಳ ವಿಶೇಷವಾಗಿ ಮತ್ತೊಂದಿದೆ. ನಮ್ಮ ಋಷಿಮುನಿಗಳು, ನಮ್ಮ ಪೂರ್ವಿಕರು, ದೇವತಾ ಮನುಷ್ಯರು ಇವರೆಲ್ಲರೂ ಕೂಡ ಈ ಅಮಾವಾಸ್ಯೆಯ ಕಾಲದಲ್ಲಿ ಮಾಡ್ತಕ್ಕಂಥ ಜಪ, ತಪ, ದಾನ, ಮೌನವಾಗಿ ಭಗವಂತನ ಆರಾಧನೆ, ಸ್ಮರಣೆಗಳಿರ್ಬೋದು, ಪೂಜೆಗಳಿರ್ಬೋದು, ಯಜ್ಞ ಯಾಗಾದಿಗಳು, ಹೋಮಗಳ ಜೊತೆಗೆ ಪಿತೃಗಳನ್ನು ಸ್ಮರಣೆ ಮಾಡಲೇಬೇಕಾಗಿದೆ. ನಾವು 6 ತಿಂಗಳು ನಿರರ್ಗಳವಾಗಿ ಜಪ ಮಾಡಿದ ಫಲ ಒಂದು ಅಮಾವಾಸ್ಯೆಗೂ ಕೂಡ, ಒಂದು ಅಮಾವಾಸ್ಯೆ ಪೂಜೆಯಿಂದ ಕೂಡ ಬರುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ ಪ್ರತಿ ತಿಂಗಳು ಅಮಾವಾಸ್ಯೆ ಬರ್ತಕ್ಕಂಥದ್ದು. ಹಾಗೆ ಬ್ರಹ್ಮಾಂಡದಲ್ಲಿ ಅಮಾವಾಸ್ಯೆಯ ದಿನ ಅದ್ಭುತವಾದ ಶಕ್ತಿ ಇರುತ್ತೆ. ನಾವು ಅದರಲ್ಲೂ ಕೂಡ ದೇವಿಯ ಆರಾಧನೆಗೆ, ಮಹಾಲಕ್ಷ್ಮಿಯ ಪೂಜೆಗೆ, ಮಹಾದುರ್ಗಿಯ ಪೂಜೆಗೆ, ಮಹಾ ಸರಸ್ವತಿಯ ಪೂಜೆಗೆ ಇದು ಪ್ರಾಶಸ್ತ್ಯವಾದ ಒಂದು ದಿನ. ಅಲ್ಲಿ ನಾವು ಹೇಳ್ತೀವಿ ಚಂದ್ರನು ಕ್ಷೀಣಿಸಿರ್ತಕ್ಕಂಥ ದಿನ ಅಮಾವಾಸ್ಯೆ. ಆದರೆ ನಾವು ಅದನ್ನು ವೃದ್ಧಿ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿ ಆ ಚಂದ್ರ ಬಲವನ್ನು ತುಂಬಿಸ್ಕೋಬೇಕಾಗಿರುತ್ತೆ. ಹೇಳ್ತಾರೆ ಪೂರ್ವಿಕರು ಇದನ್ನು ಅಶುಭ ದಿನ ಅಥವಾ ದಿನ ಒಳ್ಳೆಯದಲ್ಲ ಅಂತ ಹೇಳಿದ್ರೂ ಕೂಡ, ಇಲ್ಲಿ ಆವತ್ತಿನ ದಿವಸ ನೀವು ಮನೆಯಲ್ಲಿ ಅಥವಾ ಸಮುದ್ರದ ಹತ್ರ, ನದಿಗಳ ಹತ್ರ, ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲೂ ಸಹ ಅಕ್ಕಿಯ ಮೇಲೆ ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ಪೂಜೆಯನ್ನು ಮಾಡಿದ್ದೇ ಆದರೆ, ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಾನಿ ಸಂಧ್ಯಾದೀಪ ನಮೋಸ್ತುತೆ. ದೀಪದ ಮುಖೇನ ಪುಟ್ಟ ದೀಪ ನಾವು ಹಚ್ಚಿ ಪೂಜೆ ಮಾಡ್ತೀವಿ. ನಮಗೆಲ್ಲ ಗೊತ್ತು, ಯಜ್ಞ ಯಾಗಾದಿಗಳು, ಹೋಮ ಹವನಗಳನ್ನು ಭಗವಂತ ಅಲ್ಲಿ ಆವಿರ್ಭಾವ ಇದ್ದೇ ಇರುತ್ತೆ. ಆದರೆ ಆ ಯಜ್ಞ ಯಾಗಾದಿಗಳ ಬದಲು ನಿರಂತರ ದೀಪವನ್ನು ಹಚ್ಚಿದಾಗ, ಆ ಅಮಾವಾಸ್ಯೆಯ ದಿನ ಅಕ್ಕಿಯ ಮೇಲೆ ದೀಪವನ್ನು ಇಟ್ಟು ಪೂಜೆ ಮಾಡಿದಾಗ ಅದು ಭಾಳಷ್ಟು ಶುಭ ಆಗುತ್ತೆ. ಈ ಒಂದು ದಿನ ಪಿತೃತರ್ಪಣೆಗಳು ಕೊಡ್ತಾರೆ, ಗಂಗಾ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಹಾಗೆ ಇಂದು ದಾನಗಳು, ಉಪವಾಸ ಇರ್ತಕ್ಕಂಥದ್ದು, ಹಾಗೆ ಪಿಂಡದಾನ ಇರ್ಬೋದು, ಹವನಗಳಿರ್ಬೋದು. ಎಲ್ಲಕ್ಕೂ ಮಿಗಿಲಾಗಿ ಕೇವಲ ಮಹಾಲಕ್ಷ್ಮಿಯ ಅಷ್ಟಕ, ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ, ಅದು ಸಂಪೂರ್ಣ ಅಷ್ಟಕವನ್ನು ಓದೋದು, ಕೇಳೋದ್ರಿಂದ ಮಹಾಲಕ್ಷ್ಮಿಯ ಕೃಪೆಗೆ, ಅಮಾವಾಸ್ಯೆಯ ದಿನ ತಮೋಗುಣ ಇರತಕ್ಕಂಥ ದಿನ ಆದರೂ ಮಹಾಲಕ್ಷ್ಮಿ ಕೃಪೆ, ಎಲ್ಲರಿಗೂ ಹಣ ಬೇಕೇ ಬೇಕು. ಹಾಗಾಗಿ ಅಕ್ಕಿಯ ದೀಪವನ್ನು ಮನೆಯಲ್ಲಿ, ದೇವರ ಗುಡಿಯಲ್ಲಿ ಬೇರೆ ಅದು ಸಪ್ರೇಟಾಗಿಟ್ಟು ಅಮಾವಾಸ್ಯೆಯ ದಿನ ಲಕ್ಷ್ಮೀ ಅಷ್ಟಕವನ್ನು ಹೇಳಿ
ಕೆಂಪು ಹೂಗಳಿಂದ ತಾಯಿಗೆ ಆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು, ಅದರಲ್ಲೂ ಕೂಡ 3 ಅಮಾವಾಸ್ಯೆ ಏನಾದರೂ ಮಾಡಿಬಿಟ್ರೆ ನೀವು ಎಲ್ಲ ವಿಧದಲ್ಲೂ ಕೂಡ ಜಯ ನಿಮಗೆ ಲಭಿಸುತ್ತೆ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಪರ್ವಕಾಲ ಅಂತೀವಿ. ಅಶುಭ ಅಂತ ಅನ್ನೋದಕ್ಕಿಂತ ನಾವು ಅಶುಭವನ್ನು ಪರಿವರ್ತನೆ ಮಾಡ್ಕೊಂಡು ಶುಭವಾಗಿ ಮಾಡ್ಕೋಬೋದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.